ಇವರಿಬ್ಬರೂ ಮಾತಾಡಿದ್ರು. ನರಸಿಂಹ ಜೋಶಿ ಮಿಮಿಕ್ರಿ ಮಾಡಿ ಇವ್ರು ಬಂದು ಯಾರೋ ನಗಲಿಲ್ಲ. ಪಕ್ಕದಲ್ಲಿ ಆಳ್ವಾಸ್ ನಮ್ಮ ಮೋಹನ್ ಆಳ್ವಾ ಕೂತಿದ್ರು. ಅವರು ಕೆಂಪಿಗೆ ಗುಂಡು ಚೆನ್ನಾಗಿದ್ದಾರೆ, ನೋಡಿದ್ದೀನಿ. ಏನು ಮೋಹನ್ ಆಳ್ವರೇ ಯಾರೂ ನಗ್ತಿಲ್ಲ, 2 ಗಂಟೆಯಿಂದ ಮಾತಾಡ್ತಿದ್ದೀವಿ ಅಂದರೆ, ಅಯ್ಯೋ ನಮ್ಮ ಜನ ಹಾಗೆಲ್ಲ ನಗಾಡುವುದಿಲ್ಲ. ಯಾಕೆ ನಗಾಡಿದ್ರ? ಅಯ್ಯೋ ನಿಮ್ಮನ್ನು ಅತಿಥಿಯಾಗಿ ಕರೆಸಿ ನಿಮ್ಮ ಮಾತಿಗೆ ನಗುವುದಾ? ಇದು ನಾವು ನಿಮಗೆ ಮಾಡಿದ ಅಪಮಾನ ಅಲ್ವೋ? ಓ ಕರ್ಮವೇ, ನಮ್ಮನ್ನು ನಗಿಸೋದಕ್ಕೆ ಕರೀತಾರ್ರಿ, ಇದು ಅಪಮಾನ ಖಂಡಿತ ಅಲ್ಲ, ನಗೋದಕ್ಕೆ ಹೇಳಿ ಎಂದೆ. ಇಲ್ಲ ನಮ್ಮ ಜನ ಹಾಗೆಲ್ಲ ನಗೋದಿಲ್ಲ. ಮತ್ತೆ ನಾವು ನಗು ಚಪ್ಪಾಳಿ ಇಲ್ದಿದ್ರೆ ಹೇಗೆ ಮಾತಾಡಬೇಕು ಅಂದೆ. ಕೂತಿದಾರಲ್ವೋ, ನಮ್ಮವರು ಕೂತಿದ್ದಾರೆ ಅಂದರೆ ಸಂತೋಷವಾಗಿದೆ ಅಂತಲೇ ಅರ್ಥ. ಇಲ್ಲಾಂದ್ರೆ ಎದ್ದೋಗ್ಬಿಡ್ತಿದ್ರು ಇಷ್ಟೊತ್ತಿಗೆ. ನೋಡಿ, ಚಪ್ಪಾಳೆ ಇಲ್ಲ, ನಗು ಇಲ್ಲ, ಕೂತಿದ್ದಾರೆ ಅಂದ ಮಾತ್ರಕ್ಕೆ ಇವ್ರಿಗೆ ಸಂತೋಷವಾಗಿದೆ ಅಂತ ತಿಳ್ಕೋಬೇಕಾದ್ರೆ ಎಂಥ ಶಕ್ತಿ ಬೇಕದಕ್ಕೆ. ಅಂತೂ 3 ಜನ ಸೇರಿ 2 ಗಂಟೆ ಮಾತಾಡಿದ್ದೀವಿ. ನಡ್ರಯ್ಯ, ಕೊಟ್ಟಷ್ಟು ಕೊಡ್ಲಿ, ಇಸ್ಕೊಂಡು ಹೋಗೋಣ, ಅಷ್ಟು ಇಷ್ಟು ಅಂತ ಕಂಡೀಷನ್ ಮಾಡೋದು ಬೇಡ ಅಂತ ಕೆಳಗೆ ಇಳೀತಾ ಇದ್ದೀವಿ. ಆವಾಗ ಒಂದು ಮುಂಡು ಒಂದು ತುಂಡು ಇಟ್ಕೊಂಡಿರ್ತಂತ, ಏನು ಸಮುದ್ರದಿಂದ ಡೈರೆಕ್ಟ್ ಅಲ್ಲಿಗೆ ಬಂದಿದ್ನೋ ಏನೋ ಪುಣ್ಯಾತ್ಮ, ಬಲೆ ಹಾಕಿ ಬಂದಿದ್ನೋ ಏನೋ, ಒಂದು ಅರ್ಧ ಗಂಟೆ ಕಾದ್ರೆ ಹೋಗಿ ಸಿಗ್ತದೆ ಮೀನು ಅಂತ. ಇದ್ದಕ್ಕಿದ್ದಂತೆ ಎದ್ದು ನಿಂತು, ನಿಮ್ಮದು ಬರೀ ಮಾತಾಯಿತು, ಆಟ ಯಾವಾಗ ಅಂದ. ಇನ್ಯಾವ ಆಟ ಆಡ್ಬೇಕಲ್ಲೇ ನಾವು? ಹಾಂ, ಇಷ್ಟೊತ್ತಾಡಿದ್ದು ಏನು ಮಟ್ಟಿನ ಬಯಲಾಟ ಅನ್ನೋದನ್ನೇ. ನೀವು ದಯವಿಟ್ಟು ದೇಶ ವಿದೇಶಗಳನ್ನ ತಿರುಗಾಡೋದು ಬೇಡ. ಬರೀ ಕರ್ನಾಟಕದಲ್ಲೇ 15ರಿಂದ 20 ಕಿಲೋಮೀಟ್ರಿಗೆ ಒಂದೊಂದು ಭಾಷೆ ಚೇಂಜ್ ಆಗ್ತದೆ, ಒಂದೊಂದು ಕನ್ನಡ ಚೇಂಜ್ ಆಗ್ತದೆ. ಎಂತೆಂಥ ಮಾತುಗಳು. ಈಗ ಒಂದು 8 ದಿವಸದಿಂದ ಅಕ್ಕಲಕೋಟ ಅಂತ ಒಂದು ಊರಿಗೆ ಹೋಗಿದ್ವಿ, ಮಹಾರಾಷ್ಟ್ರ ಕರ್ನಾಟಕದ ಬಾರ್ಡರ್. ಅಲ್ಲಿ ನಾವು ಹೋಗಿ ಕೂತ್ವಿ, ಎಲ್ಲ ಚೆನ್ನಾಗಿ ಊದ್ಕೊಂಡು, ಧೂಳುತ್ತು ಚೇರ್ ಕೂತ್ಕೊಂಡು. ಒಬ್ಬ ಬಂದು, ನಿಮ್ಮ ತಳ ಯಾವುದು ಅಂದ. ಈಗಿನ ಊದ್ಕೊಂಡು ಕುಂತೀವಲ್ಲೇ, ಇದೇ ನಮ್ಮ ತಳ ಅಂತ ನಾನು ಅಂದೆ. ಹಾಗಲ್ಲ, ನಿಮ್ಮ ತಳ ಎಲ್ಲಿ? ನಿಮ್ಮ ತಳ ಅಂದ್ರೆ ಏನ್ರಿ? ನೇಟಿವ್ ಪ್ರಾಪರ್ ಯಾವ ಊರು ಅಂತ ಕೇಳ್ದಂಗೆ. ನಿಮ್ಮ ತಳ ಯಾವುದು ಅಂದ. ನಾವು ಇಲ್ಲಿಂದ ನೋಡ ಕಡೆಗೆ ಬಂದು ನಮ್ಮ ತಳ ಅಲ್ಲಿ ಹಾಂ, ಎಷ್ಟು ಭಾಷೆ ಚೇಂಜ್. ನಿಮ್ಮ ನೇಟಿವ್ ಯಾವುದು ಕೇಳ್ತಾರೆ, ಪ್ರಾಪರ್. ನಿಮಗೆ ಎಲ್ಲ ಆಯಿತು ಅಂತಾರೆ ಈ ಕಡೆ, ಹೌದಾ? ನಿಮಗೆಲ್ಲ ಆಯಿತು ಅಂತಾರೆ. ಎಲ್ಲ ಆಯ್ತು, ಎಲ್ಲಿ ಆಗಿಲ್ಲ ಬಿಡ್ರಿ ಅಂತ ನಾವು. ಆಮೇಲೆ ಊಟ ಮಾಡೋಣ, ನಮ್ಮ ಊಟಕ್ಕೆ ಬರ್ರಿ ಅಂತ ಕರೆ, ಆಯಿತು ಅಂತ ನಾವಂದ್ರೆ, ಅಯ್ಯೋ ಆಗೈತೆ ಅಂತ ಬಿಡಂಗ. ನಮ್ಮ ಕಡೆ ನೀವು ಆಯ್ತು ಅಂದ್ರೆ ಆಗೈತೆ ಬಿಡೋ, ಹಿಂಗೆ ಆಗ್ತಾರೆ. ಕಾಫಿ ಕುಡಿತೀರಾ? ಆಯಿತು ಒಂದೇ, ನಾನು ಆಯ್ತಂತ ಬಿಡೋದು. ಒಂದು ಕಾಫಿ ಒಳಗೆ ಒಯ್ದು ಬಿಟ್ರಿ. ಅದಕ್ಕೆ ಕರ್ನಾಟಕದಲ್ಲಿ ಹೆಜ್ಜೆಗೆ ಭಾಷೆ ಚೇಂಜ್ ಆಗ್ತದೆ. ಕನ್ನಡ ಅಂದರೆ ಒಂದೇ ಅಂತ ನಾವು ಅಂದ್ಕೊಂಡಿದ್ದೀವಿ. ಕನ್ನಡದಲ್ಲೇ ಬಹುಶಃ ಇಷ್ಟು ವೈವಿಧ್ಯಮುಳ್ಳುಳ್ಳಂಥ ಭಾಷೆ ಜಗತ್ತಿನಲ್ಲಿ ಇನ್ನೊಂದಿಲ್ಲ. ಅವರವ್ರ ಭಾಷೆ ಅವರವರೇ. ಇಂಗ್ಲೀಷು, ಫ್ರೆಂಚು, ಅದಕ್ಕೆಲ್ಲ ಅವ್ರದ್ದೇ ಆದಂಥ ಒಂದೊಂದು ಪರ್ಟಿಕ್ಯುಲರ್ ಚೌಕಟ್ಟುಗಳಿದೆ. ಕನ್ನಡಕ್ಕೆ ಚೌಕಟ್ಟೇ ಇಲ್ಲ. ಏನು ಮಾತಾಡ್ತೀರ ಅದೇ ಕನ್ನಡ. ಎಂತೆಂಥ ಭಾಷೆ, ಬರ್ಪೆ, ಬರ್ಕು, ಬೆಳ್ಗೆ, ಬೆಳ್ಜೆ, ಏನೇನೋ ಮಾತಾಡ್ತಾರೆ. ಅದೆಲ್ಲ ಕನ್ನಡದಲ್ಲೇ ಬರ್ತದೆ. ಸುಮ್ಮನೆ ಯೋಚನೆ ಮಾಡೋದು, ಅಯ್ಯೋ ನಮ್ಮ ಮನೆಯವ್ರು ಹೋಗಿದ್ದಾರೆ, ಅಲ್ಲಿ ಏನಾದರೂ ಆಗಿಬಿಟ್ರೆ, ನನ್ನ ಹೆಂಡತಿ ಶಾಪಿಂಗ್ ಹೋಗಿದ್ದಾಳೆ, ಮನೆಗೆ ಬರದೇ ಇದ್ದರೆ, ಹಿಂಗೆ ಕೆಲವರು ಯೋಚನೆ ಮಾಡ್ತಿರ್ತಾರೆ. ಈ ಥರದ ಯೋಚನೆ ಬೇಡ. ಆಮೇಲೆ ಅಯ್ಯೋ BJP KJP 2 ಆಗಿ ಎಷ್ಟು ಕಷ್ಟ ಗೊತ್ತಾಗೀಗ, ನಿಮಗೆ ಯಾಕೆ ಬೇಕಾದ್ರು? ಹಾಂ, ಅವ್ರು ಮಾಡಿದವ್ರು ಅನುಭವ ಸಿಗತ್ತಾರೆ. ನೋಡಿ ಈ ಸಾರಿ ಕಾಂಗ್ರೆಸ್ಸೇ ಅಂತ ಕೆಲವರು. ಇಲ್ಲ ಹಾಗನ್ಬೇಡಿ, ಯಡಿಯೂರಪ್ಪ ಹತ್ರ ಸ್ಟೆಮಿನಾ ಇದೆ, KJPನೇ ಅಂತಾರೆ. ಏನು ಅವರು ನಿಮಗೆ ಕೊಟ್ಟಿಲ್ಲ, ನೀವು ಅವ್ರಿಗೆ ಕೊಟ್ಟಿಲ್ಲ. ಸುಮ್ಮನೆ ನೀವು ತಲೆ ಬಿಸಿ ಮಾಡ್ಕೊಂಡು. ನಾನು ಯಾರದೇ ಮನೆಗಳಿಗೆ ಹೋಗಲಿ ಕಂಪ್ಲೇಂಟ್ ಇಷ್ಟೇ, ಅಯ್ಯೋ ಬರೀ ಸೀರಿಯಲ್ ಮುಂದೆ ಕೂಡ್ತಾರೆ ಅಂತ ಇವರು. ನನ್ನ ಹೆಂಡತಿ ಬರೀ ಸೀರಿಯಲ್ ಮುಂದೆ ಕೂಡ್ತಾಳೆ ರೀ, ಬರೀ ಸೀರಿಯಲ್ ನೋಡ್ತಾಳೆ. ಇವಳು ಕೇಳಿದೆ, ಏನಮ್ಮ ಬರೀ ಸೀರಿಯಲ್ ನೋಡ್ತಿದ್ದ? ಇಲ್ಲ ಸರ್, ಅವ್ರದ್ದೇ ನ್ಯೂಸು ಸರ್, ಬರೀ ನ್ಯೂಸೇ, ಎಲ್ಲ ಚಾನಲ್ನಲ್ಲೂ ಅದೇ ನ್ಯೂಸೇ. ಚಾನಲ್ ಚೇಂಜ್ ಮಾಡಿ ಒಂದೇ ನ್ಯೂಸ್ ನೋಡ್ತಾರೆ. ಅದೇ KJP, ಅದೇ BJP, ಅದೇ ಸದಾನಂದ ಗೌಡರು, ಅದೇ ಜಗದೀಶ್ ಶೆಟ್ಟರು, ಅದೇ ಯಡಿಯೂರಪ್ಪ, ಎಲ್ಲ ಒಂದೇ ನ್ಯೂಸ್ ಸರ್. ಬೇರೆ ಚಾನಲಲ್ಲಿ ಒಂದೇ ನ್ಯೂಸ್ ನೋಡ್ತಾರೆ ಸರ್ ಇವರು. ಹೌದೇನ್ರಿ ಅಂದೆ. ಹೌದು ಸರ್. ಏನ್ರಿ ಇದು? ಅವಳಿಗೇನು ಗೊತ್ತು ಸರ್, ಬೇರೆ ಚಾನಲಲ್ಲಿ ನೋಡೋದು ಒಂದೇ ನ್ಯೂಸ್ ಆದರೂ ಓದೋ ಹುಡುಗಿರು ಬೇರೆ ಇರ್ತಾರೆ. ಗೊತ್ತಾಯ್ತಾ? ಅದ್ಭುತವಾದಂಥ ಹವ್ಯಾಸಗಳಿದೆ. ಪುಸ್ತಕ ಓದೋದು ದೊಡ್ಡ ಹವ್ಯಾಸ. ಮಕ್ಕಳು ಓದೋ ಇಷ್ಟು ಜನ ತಾಯಿ ಅಂದರು ತಂದೆ ಅಂದರು ಬಂದದ್ದು ನೋಡೋಣ, ಭಾಳ ಆಶ್ಚರ್ಯ ಆಗಿದೆ. ಇನ್ನು ಕೆಲವರು ಬಂದಿರಲ್ಲ. ಕೇಳ್ರಿ ಯಾಕಂತ, ಅಯ್ಯೋ ಬೆಳಗ್ಗೆ ನಮ್ಮ ಮಗುದು ಎಕ್ಸಾಮ್, ನಾವು ಬರೋಕ್ಕಾಗಲ್ಲ. ಅವನಿಗೆ ಎಕ್ಸಾಮ್ ಇದ್ರೆ ಇವ್ರು ಯಾಕೆ ಬರಬಾರ್ದ್ರಿ? ಸುಮ್ಮನೆ ಅಯ್ಯೋ ಟೆಸ್ಟ್ ಇದೆ ಗೊತ್ತಾ, SLC ನಮ್ಮ ಮಗ, ನಾವು ಬಂದರೆ ಅವನ ಗತಿ ಏನು ಓದ್ಕತ್ತಾನೆ ಮನೆಗೆ. ಅಯ್ಯೋ ನಮ್ಮ ಮನಸ್ಸು ಒಪ್ಪಲ್ಲ. ಮನೆಯಲ್ಲಿ ಮಕ್ಕಳಿಗೆ ಎಕ್ಸಾಮ್ ಇದ್ದರೆ ಕರ್ಫ್ಯೂ ಇದ್ದಂಗೆ ಇರ್ತದೆ ರೀ ಮನ್ಯಾಗ. ಯಾರೂ ಬರೋ ಹಾಗಿಲ್ಲ,
ಇವರು ಎಲ್ಲಿ ಹೋಗಲ್ಲ. ಅಯ್ಯೋ ನಾವು 3 months ಎಲ್ಲೇ ಹೋಗಲ್ಲ ಎಕ್ಸಾಮ್ ಆಗೋವರೆಗೂ. ತಮಗೆ ತಾವೇ ಕರ್ಫ್ಯೂ ವಿಧಿಸ್ಕೊಂಡ್ಬಿಡ್ತಾರೆ. ಅದರಲ್ಲೂ ಮಕ್ಕಳು SLC ಇದ್ರಂತೂ ಅಮ್ಮ ಮುಗದೇ ಹೋಯ್ತು ಕತೆ. ನೀನು SLC ನಿನಗೆ ಏಡ್ಸಿದೆ, ನಿನಗೆ ಕ್ಯಾನ್ಸರ್ ಇದೆ ಅಂದಂಗದು. ಏಡ್ಸು ಕ್ಯಾನ್ಸರ್ಗಳೇ ಕಡಿಮೆ ಆಗ್ತಾ ಇದೆ ಈಗ ಆಯುರ್ವೇದದಿಂದ ಅಂತಾರೆ. SLC ಅದೊಂದು ದೊಡ್ಡ ರೋಗ ಮಾಡ್ದಂಗೆ ಮಾಡ್ತಾರೆ ಈ ಪೇಪರ್ನವರು, TV ಅವರು. ಹಂಗೆ SLC ಪರೀಕ್ಷೆಗೆ ಕ್ಷಣಗಣನೆ ಆರಂಭ. ಅದೇನು ಇಂಡಿಯಾ ಪಾಕಿಸ್ತಾನ ಯುದ್ಧನ? ಕ್ಷಣಗಣನೆ ಆರಂಭ. ಪರೀಕ್ಷೆಗೆ ಅಷ್ಟು ಟೆನ್ಷನ್ ಮಾಡ್ಕೊಳ್ಳೋದು. ನಮ್ಮ ಕಾಲ ಇತ್ತು ನೋಡಿ, 72, 73ನೇ ಇಸ್ವಿ ಬಂಗಾರದ ಮನುಷ್ಯ ರಿಲೀಸ್ ಆದ ಕಾಲ. ಏನು ಪರೀಕ್ಷೆ ಒಂದು ಚೂರು ಭಯ ಇಲ್ಲ. SLC ಪರೀಕ್ಷೆ ಅಂದರೆ ನಮಗೆ ಅದು ಪಾಸ್ ಆಗುವಂಥ ಪರೀಕ್ಷೆ ಇಲ್ಲ. SLCಲಿ ಇರೋದೇ ಫೇಲ್ ಆಗೋದಕ್ಕೆ ತಿಳ್ಕೊಂಡವ್ರು. SLCಲಿ ಯಾವನಾದರೂ ಪಾಸ್ ಆಗಿಬಿಟ್ಟ ನಮ್ಮ ಹುಡುಗ ಅಂದರೆ, ಬಡ್ಡಿ ಮಗನೇ, ಹೆಣ್ಣು ಹುಡುಗಿಯರಂಗೆ ಒಂದೇ ಸಲಕ್ಕೆ ಪಾಸ್ ಆಗ್ತಾರೆ. ಹೆಣ್ಣು ಹುಡುಗಿಯರು ಮಾತ್ರ ನಮ್ಮ ಕಾಲಕ್ಕೆ SLC ಒಂದೇ ಸಾರಿಗೆ ಪಾಸ್ ಮಾಡ್ತಿದ್ರು. ಗಂಡಸು ಮಾಡ್ದ ಅಂದರೆ ಅವನು ಹುಡುಗಿನೇ, ಅವನು ಗಂಡಸಲ್ಲ ಅಂತಾನೆ ಲೆಕ್ಕ. ನಮ್ಮದು ಇನ್ಸ್ಟಾಲ್ಮೆಂಟ್ ಮೇಲೆ ತಕ್ಕತ್ತಿದ್ವಿ ನಾವು SLCನ. ಈಗ ನಂಗೆ ಅವಾಗ 90 ಸ್ಕೋರ್ ಮಾಡಬೇಕು, 98 ಮಾಡಬೇಕು. ಸುರತ್ ಕಲ್ಲು ಮೂಡುಬಿದ್ರೆ ಏನೂ ಇಲ್ಲ. ಇಂಗ್ಲೀಷ್ ಮೀಡಿಯಂ ಶಾಲೆಗಳೇ ಇದ್ದಿಲ್ಲ, ಎಲ್ಲ ಸರ್ಕಾರಿ ಕನ್ನಡ ಮಾಧ್ಯಮ ಶಾಲೆಗಳೇ. ಇವತ್ತು ನಾವು ಯಾವುದೇ ಊರಿಗೆ ಹೋದರೂ ಧೈರ್ಯವಾಗಿ ನಿಂತು ಮಾತಾಡ್ತಿದ್ದಕ್ಕೆ ಕಾರಣ ಕನ್ನಡ ಮಾಧ್ಯಮದಲ್ಲಿ ನಾವು ಶಾಲೆ ಕಲ್ತಿರೋದಕ್ಕೆ ಕಾರಣ. ಮಾತೃ ಭಾಷೆಯಲ್ಲಿ ಶಿಕ್ಷಣ ಪಡೆದಂಥ ಮಕ್ಕಳಿಗೆ ಆತ್ಮವಿಶ್ವಾಸ ಜಾಸ್ತಿ ಆಗ್ತದೆ. ಜ್ಞಾಪಕ ಇಟ್ಕೊಳ್ಳಿ, ಮಕ್ಕಳನ್ನ ಕನ್ನಡ ಮಾಧ್ಯಮದಲ್ಲಿ ಶಾಲೆಗಳಿಗೆ ಕಲಿಸ್ತೀವಿ. ನಾನು ಯಾವಾಗಲೂ ಹೇಳ್ತೀನಿ, ಇಂಗ್ಲೀಷ್ ಮೀಡಿಯಂ ಗೋಡೆಗಳಿಗೆ ಹೋಗಿ ಕಿವಿಗೊಟ್ಟು ಕೇಳಿ, ಸರ್ಕಾರಿ ಶಾಲೆ ಕಿವಿಗೊಟ್ಟು ಕೊಡಿ. ಎಂಥ ವಿಚಿತ್ರ ಕಾಣ್ತದೆ ಗೊತ್ತಾ? ಇಂಗ್ಲೀಷ್ ಮೀಡಿಯಂ ಶಾಲೆಗಳಲ್ಲಿ ಬರೀ ಡಿಸಿಪ್ಲಿನ್. ಮೇಡಮ್ ಬಾಯಲ್ಲಿ ಬರೋದು ಒಂದೇ ಶಬ್ದ, ಕೀಪ್ ಕ್ವೈಟ್, ಡೋಂಟ್ ಮೂವ್, ಬಿ ಅಲರ್ಟ್, ಸಿಟ್ ರೈಟ್. ಬರೀ ಇದೆ. ಸುಮ್ಮನೆ ಕೂತ್ಕೋ, ಆ ಕಡೆ ನೋಡಬೇಡ, ಈ ಕಡೆ ನೋಡಬೇಡ. ಹಿಂಗಾಗಿ ಆ ಮಕ್ಕಳು ಎಲ್ಲಿ ನೋಡಿದ್ರೆ ಮಿಸ್ ಏನಂತಾರೋ. ಹೌದಾ? ಇಂಗ್ಲೀಷ್ ಮೀಡಿಯಂ ಮಕ್ಕಳನ್ನ ನೋಡಿ ನೀವು, ಒಂಥರ ಮೆಂಟಲಿ ರಿಟಾರ್ಡೆಡ್ ಇದ್ದಂಗೆ ಇರ್ತಾವೆ. ನಿನ್ನ ಹೆಸರೇನೋ ಅಂತ ಕೇಳಿದ್ರೆ ಸಾಕು, ಮೈ ನೇಮ್ ಈಸ್ ಪ್ರಶಾಂತ್ ಕುಮಾರ್, ಮೈ ಫಾದರ್ ನೇಮ್ ಈಸ್ ವಿನಯ್ ಕುಮಾರ್, ಐ ಆಮ್ ಸ್ಟಡಿಂಗ್ ಎಟ್ 5th ಸ್ಟ್ಯಾಂಡರ್ಡ್, ಗುಡ್ ಮಾರ್ನಿಂಗ್ ಮೇಡಮ್. ಕೀ ಕೊಟ್ಟು ಗೊಂಬೆ ಥರ. ಅದೇ ಕನ್ನಡ ಶಾಲೆಗಳ ಗೋಡೆ ಕಿವಿ ಕೊಟ್ಟು ಕೇಳ್ರಿ, ಮೇಷ್ಟ್ರು ಯಾರೋ ಮಕ್ಕಳು ಯಾರು? ಯಾಕಂದರೆ ಶಿಸ್ತು ಇಲ್ಲದೆ ಇರ್ಬೋದು, ಆದರೆ ಮಕ್ಕಳಿಗೆ ಮುಕ್ತವಾದಂಥ ವಾತಾವರಣ ಇದೆ. ಮಕ್ಕಳು ಆಡಿ ಬೆಳಿಬೇಕು, ಮಾತಾಡಿ ಬೆಳಿಬೇಕು, ಚೇಷ್ಟೆ ಮಾಡಿ ಬೆಳಿಬೇಕು ಮಕ್ಕಳು. ಅದು ಮಕ್ಕಳ ಸ್ವಭಾವ. ತುಂಟಾಟ ಮಾಡದಿದ್ರೆ ಅವ್ರ ಮಕ್ಕಳ. ಈಗಿನ ಮಕ್ಕಳಿಗೆ ಏನೂ ಗೊತ್ತಿಲ್ಲ ಸ್ನೇಹಿತರೆ. ಏನೇನು ಆಟ ಗೊತ್ತಿಲ್ಲ, ಪಾಠ ಗೊತ್ತಿಲ್ಲ, ಬರೀ ರ್ಯಾಂಕ್. ಅಯ್ಯೋ ನೀನು ತಂದೆ ತಾಯಿ ಹೆಂಗೆ ನೀನು ರ್ಯಾಂಕು. ಹಿಂಗೆ ಮಾಡಿ 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 ಆ ಮಕ್ಕಳನ್ನ ನಮ್ಮ ಕಾಲಕ್ಕೆ ಶಾಲೆಗಳಲ್ಲಿ ಅದ್ಭುತವಾದಂಥ ವಾತಾವರಣ. ನಾವೆಲ್ಲ ಏನು ಈ ಗುಣಗಳನ್ನ ಅಳವಡಿಸ್ಕೊಂಡಿದ್ವಿ ಅವೆಲ್ಲ ನಾವು ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ ಕಲ್ತಿದ್ದೆ. ಅದಕ್ಕೆ ಮಕ್ಕಳನ್ನು ಕನ್ನಡ ಮಾಧ್ಯಮದ ಸರ್ಕಾರಿ ಶಾಲೆಗಳಲ್ಲಿ ಹಾಕಿದಾಗ ಮಾತ್ರ ಆ ಮಕ್ಕಳಲ್ಲಿ ಧೈರ್ಯ ಜಾಸ್ತಿ ಆಗ್ತದೆ.